Hello everyone, welcome to Sanmarga classes. ದತ್ತಾಂಶಗಳ ನಿರ್ವಹಣೆ. ಈ ಅಧ್ಯಾಯದ 37ನೇ ಪ್ರಶ್ನೆಯನ್ನ ಗಮನಿಸಿ. ಸೂಕ್ತವಾದ ಪ್ರಮಾಣವನ್ನ ಬಳಸಿ ಕೊಟ್ಟಿರುವ ದತ್ತಾಂಶಗಳ ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ. ಓಕೆ, ಸೊ ಇಲ್ಲಿ ಫೇವ್ರೆಟ್ ಫುಡ್, ಸೊ ಇಷ್ಟವಾದ ಆಹಾರವನ್ನ ಮತ್ತು ನಂಬರ್ ಆಫ್ ಪೀಪಲ್, ಜನರ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾರ್ತ್ ಇಂಡಿಯನ್, ಸೊ ಇಲ್ಲಿ 30, ಸೌತ್ ಇಂಡಿಯನ್ 40, ಚೈನೀಸ್ 25, ಅದರ್ಸ್ 25. ಸೊ ಇದನ್ನ ನಾವು ಸ್ತಂಭ ನಕ್ಷೆಯ ರೂಪದಲ್ಲಿ ಪ್ರತಿನಿಧಿಸಬೇಕು. ಸೊ ಹೇಗ್ ಬರುತ್ತೆ? ಸೊ ಇಲ್ಲಿ ಸ್ತಂಭ ನಕ್ಷೆಯಲ್ಲಿ ಸೂಚಿಸಿದಾಗ, ಸೊ ನೋಡಿ, ಎಕ್ಸ್ ಆಕ್ಸಿಸ್, ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ. ಓಕೆ, ಸೊ ಇಲ್ಲಿ ಇದರ ಪ್ರಮಾಣವನ್ನ ನಿರ್ಧರಿಸಬೇಕು. ಸೊ ಎಕ್ಸ್ ಅಕ್ಷವನ್ನ ನಾವು ಫೇವ್ರೇಟ್ ಫುಡ್ ಅನ್ನ ತಗೊಂಡ್ರೆ ಇಷ್ಟವಾದ ಆಹಾರ. ಸೊ ಇಲ್ಲಿ ವೈ ಅಕ್ಷವನ್ನ ನಂಬರ್ ಆಫ್ ಪೀಪಲ್ ಅಂದ್ರೆ ಜನರ ಸಂಖ್ಯೆಯನ್ನ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ವೈ ಅಕ್ಷದ ಮೇಲೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5 ಜನರು. 0ದಿಂದ 5, 5ರಿಂದ 10, 10ರಿಂದ 15 ಈ ರೀತಿಯಲ್ಲಿ ಗುರುತಿಸ್ಕೊಳ್ಬೇಕು. ಅಕ್ಷ ಅಡ್ಡ ಸಾಲು, ಆಹಾರದ ವಿಧಗಳನ್ನ ಹೆಸರಿಸೋದು. ಓಕೆ, 30ರವರೆಗಿನ ಎತ್ತರ ಇರುವಂತಹ ಸ್ತಂಭ. ಸೊ ಇಲ್ಲಿ ಎಷ್ಟು ಜನ ಇದ್ದಾರೆ? ಫೇವರೇಟ್ ಫುಡ್ ಅನ್ನು ಹೊಂದಿರುವಂತಹ ನಾರ್ತ್ ಇಂಡಿಯನ್ಸ್ 30 ಜನ, ಸೊ ಸೌತ್ ಇಂಡಿಯನ್ಸ್ 40 ಜನ, ಚೈನೀಸ್ 25, ಅದರ್ಸ್ 25. ಸೊ ಇದೆಲ್ಲ ಪ್ರಮಾಣವನ್ನು ನಾವು ಈ ರೀತಿಯಲ್ಲಿ ಗ್ರಾಫ್ ನ ರೂಪದಲ್ಲಿ ಬಿಡಿಸಿದ್ದೇವೆ. ಥ್ಯಾಂಕ್ ಯು.